ನೋಡಿ, ಮತ್ತೊಂದು ಕಡೆ ಭಾರತದಿಂದ ಯಾರಾದರೂ ಹೊರದೇಶಗಳಿಗೆ ಹೋಗುವವರು ಹೆಚ್ಚಾಗಿ ಸೆಟ್ಲ್ ಆಗೋದು ಕೆನಡಾದಲ್ಲಿ. ಆಮೇಲೆ ಈ ಖಲಿಸ್ತಾನಿಗಳು ಕೂಡ ಹೋಗಿ ಸೆಟ್ಲ್ ಆಗಿರೋದಲ್ಲಿ ಅಲ್ಲಿಂದ ಅವರು ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ, ಖಲಿಸ್ತಾನ ಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಯ ಪ್ರಧಾನಿ ಕೂಡ ಭಾರತ ವಿರುದ್ಧ ಮಾತಾಡಿದ್ದು ಜಾಸ್ತಿ. ಅಲ್ಲಿ ಈಗ ಚುನಾವಣೆ ನಡೆಯುವಂಥ ಹೊಸ್ತಿಲು. ಈ ಸಂದರ್ಭದಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಾರ್ಟಿ ನಾಯಕ ಕೊನೆಗೂ ರಿಸೈನ್ ಮಾಡಿದ್ದಾರೆ. ಭಾರತ ವಿರೋಧಿ ನೀತಿಗೆ ಟ್ರೂಡೋ ಫೇಮಸ್. ಪದೇ ಪದೇ ಭಾರತವನ್ನು ಕೆಣಕ್ತಾ ಇದ್ದ ಟ್ರೂಡೋ. ನಿಜ್ಜರ್ ಪ್ರಕರಣದಲ್ಲಿ ಭಾರತ ವಿರುದ್ಧ ಆರೋಪ ಇತ್ತು. ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆನಡಾ ಪ್ರಧಾನಿ 2025ರಲ್ಲಿ ಚುನಾವಣೆ ಎದುರಿಸಲಿದೆ ಕೆನಡಾ. ನಾನು ಮುಂದಿನ ಚುನಾವಣೆಯಲ್ಲಿ ಫೇವರೇಟ್ ಅಲ್ಲ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. 2015ರಿಂದ ಪ್ರಧಾನಿ ಪಟ್ಟದಲ್ಲಿದ್ದ ಟ್ರೂಡೋ ಭಾರತ ವಿರೋಧಿ ಹೇಳಿಕೆಗಳಿಗೆ ಭಾಳ ಫೇಮಸ್. ಮತ್ತು ಭಾರತ ವಿರೋಧಿಗಳು ಅಲ್ಲಿ ಕೆನಡಾದಲ್ಲಿ ನೆನೆ ನಿಂತರೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. ಈ ವರ್ಷವೇ ಅಲ್ಲಿ ಚುನಾವಣೆ ನಡೆಯುತ್ತೆ. 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಟ್ರೂಡೋ. ಇದೀಗ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನೋಡಿ, ಮತ್ತೊಂದು ಕಡೆ ಭಾರತದಿಂದ ಯಾರಾದರೂ ಹೊರದೇಶಗಳಿಗೆ ಹೋಗುವವರು ಹೆಚ್ಚಾಗಿ ಸೆಟ್ಲ್ ಆಗೋದು ಕೆನಡಾದಲ್ಲಿ. ಆಮೇಲೆ ಈ ಖಲಿಸ್ತಾನಿಗಳು ಕೂಡ ಹೋಗಿ ಸೆಟ್ಲ್ ಆಗಿರೋದಲ್ಲಿ ಅಲ್ಲಿಂದ ಅವರು ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ, ಖಲಿಸ್ತಾನ ಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಯ ಪ್ರಧಾನಿ ಕೂಡ ಭಾರತ ವಿರುದ್ಧ ಮಾತಾಡಿದ್ದು ಜಾಸ್ತಿ. ಅಲ್ಲಿ ಈಗ ಚುನಾವಣೆ ನಡೆಯುವಂಥ ಹೊಸ್ತಿಲು. ಈ ಸಂದರ್ಭದಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಾರ್ಟಿ ನಾಯಕ ಕೊನೆಗೂ ರಿಸೈನ್ ಮಾಡಿದ್ದಾರೆ. ಭಾರತ ವಿರೋಧಿ ನೀತಿಗೆ ಟ್ರೂಡೋ ಫೇಮಸ್. ಪದೇ ಪದೇ ಭಾರತವನ್ನು ಕೆಣಕ್ತಾ ಇದ್ದ ಟ್ರೂಡೋ. ನಿಜ್ಜರ್ ಪ್ರಕರಣದಲ್ಲಿ ಭಾರತ ವಿರುದ್ಧ ಆರೋಪ ಇತ್ತು. ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆನಡಾ ಪ್ರಧಾನಿ 2025ರಲ್ಲಿ ಚುನಾವಣೆ ಎದುರಿಸಲಿದೆ ಕೆನಡಾ. ನಾನು ಮುಂದಿನ ಚುನಾವಣೆಯಲ್ಲಿ ಫೇವರೇಟ್ ಅಲ್ಲ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. 2015ರಿಂದ ಪ್ರಧಾನಿ ಪಟ್ಟದಲ್ಲಿದ್ದ ಟ್ರೂಡೋ ಭಾರತ ವಿರೋಧಿ ಹೇಳಿಕೆಗಳಿಗೆ ಭಾಳ ಫೇಮಸ್. ಮತ್ತು ಭಾರತ ವಿರೋಧಿಗಳು ಅಲ್ಲಿ ಕೆನಡಾದಲ್ಲಿ ನೆನೆ ನಿಂತರೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. ಈ ವರ್ಷವೇ ಅಲ್ಲಿ ಚುನಾವಣೆ ನಡೆಯುತ್ತೆ. 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಟ್ರೂಡೋ. ಇದೀಗ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನೋಡಿ, ಮತ್ತೊಂದು ಕಡೆ ಭಾರತದಿಂದ ಯಾರಾದರೂ ಹೊರದೇಶಗಳಿಗೆ ಹೋಗುವವರು ಹೆಚ್ಚಾಗಿ ಸೆಟ್ಲ್ ಆಗೋದು ಕೆನಡಾದಲ್ಲಿ. ಆಮೇಲೆ ಈ ಖಲಿಸ್ತಾನಿಗಳು ಕೂಡ ಹೋಗಿ ಸೆಟ್ಲ್ ಆಗಿರೋದಲ್ಲಿ ಅಲ್ಲಿಂದ ಅವರು ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ, ಖಲಿಸ್ತಾನ ಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಯ ಪ್ರಧಾನಿ ಕೂಡ ಭಾರತ ವಿರುದ್ಧ ಮಾತಾಡಿದ್ದು ಜಾಸ್ತಿ. ಅಲ್ಲಿ ಈಗ ಚುನಾವಣೆ ನಡೆಯುವಂಥ ಹೊಸ್ತಿಲು. ಈ ಸಂದರ್ಭದಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಾರ್ಟಿ ನಾಯಕ ಕೊನೆಗೂ ರಿಸೈನ್ ಮಾಡಿದ್ದಾರೆ. ಭಾರತ ವಿರೋಧಿ ನೀತಿಗೆ ಟ್ರೂಡೋ ಫೇಮಸ್. ಪದೇ ಪದೇ ಭಾರತವನ್ನು ಕೆಣಕ್ತಾ ಇದ್ದ ಟ್ರೂಡೋ. ನಿಜ್ಜರ್ ಪ್ರಕರಣದಲ್ಲಿ ಭಾರತ ವಿರುದ್ಧ ಆರೋಪ ಇತ್ತು. ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆನಡಾ ಪ್ರಧಾನಿ 2025ರಲ್ಲಿ ಚುನಾವಣೆ ಎದುರಿಸಲಿದೆ ಕೆನಡಾ. ನಾನು ಮುಂದಿನ ಚುನಾವಣೆಯಲ್ಲಿ ಫೇವರೇಟ್ ಅಲ್ಲ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. 2015ರಿಂದ ಪ್ರಧಾನಿ ಪಟ್ಟದಲ್ಲಿದ್ದ ಟ್ರೂಡೋ ಭಾರತ ವಿರೋಧಿ ಹೇಳಿಕೆಗಳಿಗೆ ಭಾಳ ಫೇಮಸ್. ಮತ್ತು ಭಾರತ ವಿರೋಧಿಗಳು ಅಲ್ಲಿ ಕೆನಡಾದಲ್ಲಿ ನೆನೆ ನಿಂತರೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. ಈ ವರ್ಷವೇ ಅಲ್ಲಿ ಚುನಾವಣೆ ನಡೆಯುತ್ತೆ. 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಟ್ರೂಡೋ. ಇದೀಗ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನೋಡಿ, ಮತ್ತೊಂದು ಕಡೆ ಭಾರತದಿಂದ ಯಾರಾದರೂ ಹೊರದೇಶಗಳಿಗೆ ಹೋಗುವವರು ಹೆಚ್ಚಾಗಿ ಸೆಟ್ಲ್ ಆಗೋದು ಕೆನಡಾದಲ್ಲಿ. ಆಮೇಲೆ ಈ ಖಲಿಸ್ತಾನಿಗಳು ಕೂಡ ಹೋಗಿ ಸೆಟ್ಲ್ ಆಗಿರೋದಲ್ಲಿ ಅಲ್ಲಿಂದ ಅವರು ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ, ಖಲಿಸ್ತಾನ ಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಯ ಪ್ರಧಾನಿ ಕೂಡ ಭಾರತ ವಿರುದ್ಧ ಮಾತಾಡಿದ್ದು ಜಾಸ್ತಿ. ಅಲ್ಲಿ ಈಗ ಚುನಾವಣೆ ನಡೆಯುವಂಥ ಹೊಸ್ತಿಲು. ಈ ಸಂದರ್ಭದಲ್ಲಿ
ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಾರ್ಟಿ ನಾಯಕ ಕೊನೆಗೂ ರಿಸೈನ್ ಮಾಡಿದ್ದಾರೆ. ಭಾರತ ವಿರೋಧಿ ನೀತಿಗೆ ಟ್ರೂಡೋ ಫೇಮಸ್. ಪದೇ ಪದೇ ಭಾರತವನ್ನು ಕೆಣಕ್ತಾ ಇದ್ದ ಟ್ರೂಡೋ. ನಿಜ್ಜರ್ ಪ್ರಕರಣದಲ್ಲಿ ಭಾರತ ವಿರುದ್ಧ ಆರೋಪ ಇತ್ತು. ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆನಡಾ ಪ್ರಧಾನಿ 2025ರಲ್ಲಿ ಚುನಾವಣೆ ಎದುರಿಸಲಿದೆ ಕೆನಡಾ. ನಾನು ಮುಂದಿನ ಚುನಾವಣೆಯಲ್ಲಿ ಫೇವರೇಟ್ ಅಲ್ಲ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. 2015ರಿಂದ ಪ್ರಧಾನಿ ಪಟ್ಟದಲ್ಲಿದ್ದ ಟ್ರೂಡೋ ಭಾರತ ವಿರೋಧಿ ಹೇಳಿಕೆಗಳಿಗೆ ಭಾಳ ಫೇಮಸ್ ಮತ್ತು ಭಾರತ ವಿರೋಧಿಗಳು ಅಲ್ಲಿ ಕೆನಡಾದಲ್ಲಿ ನೆನೆ ನಿಂತರೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. ಈ ವರ್ಷವೇ ಅಲ್ಲಿ ಚುನಾವಣೆ ನಡೆಯುತ್ತೆ. 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಟ್ರೂಡೋ. ಇದೀಗ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನೋಡಿ, ಮತ್ತೊಂದು ಕಡೆ ಭಾರತದಿಂದ ಯಾರಾದರೂ ಹೊರದೇಶಗಳಿಗೆ ಹೋಗುವವರು ಹೆಚ್ಚಾಗಿ ಸೆಟ್ಲ್ ಆಗೋದು ಕೆನಡಾದಲ್ಲಿ. ಆಮೇಲೆ ಈ ಖಲಿಸ್ತಾನಿಗಳು ಕೂಡ ಹೋಗಿ ಸೆಟ್ಲ್ ಆಗಿರೋದಲ್ಲಿ. ಅಲ್ಲಿಂದ ಅವರು ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ. ಖಲಿಸ್ತಾನ ಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಯ ಪ್ರಧಾನಿ ಕೂಡ ಭಾರತ ವಿರುದ್ಧ ಮಾತಾಡಿದ್ದು ಜಾಸ್ತಿ. ಅಲ್ಲಿ ಈಗ ಚುನಾವಣೆ ನಡೆಯುವಂಥ ಹೊಸ್ತಿಲು. ಈ ಸಂದರ್ಭದಲ್ಲಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಾರ್ಟಿ ನಾಯಕ ಕೊನೆಗೂ ರಿಸೈನ್ ಮಾಡಿದ್ದಾರೆ. ಭಾರತ ವಿರೋಧಿ ನೀತಿಗೆ ಟ್ರೂಡೋ ಫೇಮಸ್. ಪದೇ ಪದೇ ಭಾರತವನ್ನು ಕೆಣಕ್ತಾ ಇದ್ದ ಟ್ರೂಡೋ. ನಿಜ್ಜರ್ ಪ್ರಕರಣದಲ್ಲಿ ಭಾರತ ವಿರುದ್ಧ ಆರೋಪ ಇತ್ತು. ಸ್ವಪಕ್ಷೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದ ಕೆನಡಾ ಪ್ರಧಾನಿ 2025ರಲ್ಲಿ ಚುನಾವಣೆ ಎದುರಿಸಲಿದೆ ಕೆನಡಾ. ನಾನು ಮುಂದಿನ ಚುನಾವಣೆಯಲ್ಲಿ ಫೇವರೇಟ್ ಅಲ್ಲ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. 2015ರಿಂದ ಪ್ರಧಾನಿ ಪಟ್ಟದಲ್ಲಿದ್ದ ಟ್ರೂಡೋ ಭಾರತ ವಿರೋಧಿ ಹೇಳಿಕೆಗಳಿಗೆ ಭಾಳ ಫೇಮಸ್ ಮತ್ತು ಭಾರತ ವಿರೋಧಿಗಳು ಅಲ್ಲಿ ಕೆನಡಾದಲ್ಲಿ ನೆನೆ ನಿಂತರೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಲಿಬರಲ್ ಪಕ್ಷದ ನಾಯಕತ್ವಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ. ಈ ವರ್ಷವೇ ಅಲ್ಲಿ ಚುನಾವಣೆ ನಡೆಯುತ್ತೆ. 10 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಟ್ರೂಡೋ. ಇದೀಗ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಕೊಟ್ಟಿದ್ದಾರೆ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನೋಡಿ, ಮತ್ತೊಂದು ಕಡೆ ಭಾರತದಿಂದ ಯಾರಾದರೂ ಹೊರದೇಶಗಳಿಗೆ ಹೋಗುವವರು ಹೆಚ್ಚಾಗಿ ಸೆಟ್ಲ್ ಆಗೋದು ಕೆನಡಾದಲ್ಲಿ. ಆಮೇಲೆ ಈ ಖಲಿಸ್ತಾನಿಗಳು ಕೂಡ ಹೋಗಿ ಸೆಟ್ಲ್ ಆಗಿರೋದಲ್ಲಿ. ಅಲ್ಲಿಂದ ಅವರು ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ. ಖಲಿಸ್ತಾನ ಬೇಕು ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿಯ ಪ್ರಧಾನಿ ಕೂಡ ಭಾರತ ವಿರುದ್ಧ ಮಾತಾಡಿದ್ದು ಜಾಸ್ತಿ. ಅಲ್ಲಿ ಈಗ ಚುನಾವಣೆ